ಗ್ರಾಮ ಆಡಳಿತಾಧಿಕಾರಿ ಲಕ್ಷ್ಮಣ ರೇಣುಕಯ್ಯ ಗ್ರಾಮ ಆಡಳಿತಾಧಿಕಾರಿ ಹೊಸನಗರ. ನಾವು ಇಲ್ಲಿ ಹೊಸನಗರ ಬಂದು 16 ವರ್ಷ ನಡೀತಾ ಇದೆ. ಮೊದಲೆಲ್ಲ ಇಷ್ಟೊಂದು ಸಮಸ್ಯೆ ಏನಿರಲಿಲ್ಲ, ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೋ. ಈಗ ಆ್ಯಪ್ಗಳ ಅವಳಿ, ಮೊಬೈಲ್ ಆ್ಯಪ್ಗಳ ಅವಳಿ ಸ್ಟಾರ್ಟ್ ಆಗಿ ಎಲ್ಲ ಅರ್ಜೆಂಟಾಗಿ ಇವತ್ತೇ ಮಾಡಬೇಕು, ರಾತ್ರಿನೇ ಮುಗಿಸ್ಬೇಕು, ಬೆಳಗ್ಗೆನೇ ಮುಗಿಸ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾಯಿರ್ತಾರೆ. ಅದರಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಎಲ್ಲ BP ಶುಗರು ಎಲ್ಲ ಬಂದು ನಮ್ಮ ಕಂದಾಯ ಇಲಾಖೆಯಲ್ಲಿ ಈ ಥರ ಆಗ್ತಾಯಿದೆ. ಆದರೆ ಹೆಚ್ಚುವರಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ರಾತ್ರಿ ಕೊಟ್ಟು ಬೆಳಗ್ಗೆ ಮಾಡಿ ಅಂತಾರೆ, ಬೆಳಗ್ಗೆ ಕೊಟ್ಟು ರಾತ್ರಿ ಮುಗಿಸಿ ಅಂತಾರೆ. ಆದರೆ ಇಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಸರ್ವರ್ ಇಲ್ಲ, ಸಿಗ್ನಲ್ ಇಲ್ಲ, ಯಾವುದೋ ನೆಟ್ಟು ಇಲ್ಲ. BSNL ಕರೆಂಟ್ ಇದ್ದರೆ ಮಾತ್ರ ಇದಾಗುತ್ತೆ, ಕರೆಂಟ್ ಇಲ್ಲ ಅಂದರೆ ಏನೂ ಸಮಸ್ಯೆ ಆಗೋಲ್ಲ. ಆದ್ದರಿಂದ ಈ ಆ್ಯಪ್ಗಳನ್ನ ಕೈಬಿಟ್ಟು ನಮಗೆ ಕಾಲಾವಧಿಯನ್ನು ಕೊಟ್ಟು ಹೆಚ್ಚಿನ ಅವಧಿ. ಸರ್ ನಮಸ್ತೆ, ನನ್ನ ಹೆಸರು ಜಾಗೃತಿ ಅಂತ ಹೇಳಿ. ನಾನು ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ 9 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಅಂತರ್ಜಿಲ್ಲಾ ವರ್ಗಾವಣೆಗೆ ಅವಕಾಶ ಕೊಡಬೇಕು ಸರ್. ತುಂಬಾ ಕಷ್ಟ ಆಗುತ್ತೆ. ಏಜೆಡ್ ಪೇರೆಂಟ್ಸ್ ಇರ್ತಾರೆ ಊರಲ್ಲೇ, ಯಾರೂ ಇರಲ್ಲ, ನಾವು ನೋಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಸುಮಾರು ಒಂದು 3-4 ವರ್ಷದ ನಂತರನಾದರೂ ನಮಗೆ ಅವಕಾಶ ಕೊಟ್ಟರೆ ನಾವು ಕೂಡ ಲೈಫಲ್ಲಿ ಸೆಟ್ಲ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಪೇರೆಂಟ್ಸ್ ನೋಡ್ಕೊಳ್ಳಿಕ್ಕೂ ಆಗುತ್ತೆ. ಹಾಗಾಗಿ ಈ ಥರದ್ದು ತುಂಬ ಸಮಸ್ಯೆಗಳಿವೆ ಸರ್. ಇದಕ್ಕೆ ಸ್ವಲ್ಪ ಬೇಗನೆ ಪರಿಹಾರ ಕೊಟ್ಟರೆ ಅನುಕೂಲ ಆಗುತ್ತೆ. ನಾವು ಸಂತೋಷದಿಂದ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು, ನಮಗೂ ಒಂದು ಇದು ಸಿಗುತ್ತೆ ಸರ್, ಪ್ರೋತ್ಸಾಹ ಬೇಕು ಅಂತ ಕೇಳ್ಕೊಳ್ತೀನಿ. ಕೌಶಿಕ್, ನಾನು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಆಗಿ ನಾನು 8 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಮೊದಲನೇದಾಗಿ ನಾವು 8 ವರ್ಷದಿಂದ ಸೇವೆ ಸಲ್ಲಿಸಿದ್ರು ನಮಗೆ ಮೊದಲು ನಾವು ಕೆಲಸಕ್ಕೆ ಸೇರಿಕೊಂಡಾಗ ನಮ್ಮ DC ಅವರ ಆದೇಶ ಇತ್ತು. ಏನಂತ ಅಂದರೆ 5 ವರ್ಷ ನಾವು ಸೇವೆಗೆ ಸೇರಿದ ನಂತರದಲ್ಲಿ ನಮ್ಮ ಸರ್ವಿಸ್ನ ಬಿಟ್ಬಿಟ್ಟು ನೀವು ಔಟ್ ಆಫ್ ಡಿಸ್ಟಿಕ್ಕಿಗೆ ಹೋಗ್ಬೋದು ಅಂತ ಹೇಳಿದರು. ಆದರೆ ಇವಾಗ ಏನಂತ ಆಗಿದೆ ಅಂದರೆ ನಮಗೆ ರೂಲ್ 6 ಅಂತ ಇದನ್ನು ನಿಯಮ 6ನ ರದ್ದತಿ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿಯ ನಮ್ಮ ಜಿಲ್ಲೆಗೆ ಹೋಗಬೇಕು ಅಂತ ಆಗ್ತಾಯಿಲ್ಲ. ನಮ್ಮ ತಂದೆ ತಾಯಿಯನ್ನು ಬಿಟ್ಬಿಟ್ಟು ಅವ್ರಿಗೆ ವಯೋವೃದ್ಧರಾಗಿದ್ದಾರೆ ಆಲ್ರೆಡಿ, ಅವ್ರನ್ನ ನಾವು ನೋಡ್ಕೋಬೇಕು ಅಂದ್ರೂ ನಮ್ಗೆ ಆಗ್ತಾಯಿಲ್ಲ. ನಾವು ಇಲ್ಲಿ ಸೇವೆ ಮಾಡ್ತಾಯಿದ್ದೀವಿ, ನಮ್ಮ ತಂದೆ ತಾಯಿಯವ್ರನ್ನ ನೋಡ್ಕೊಳಕ್ಕಾಗ್ತಾಯಿಲ್ಲ. ನಮಗೆ ಇದು ಕಷ್ಟ ಆಗಿದೆ. ಆಮೇಲಿಂದ ನಮ್ಮಲ್ಲಿ ಏನಾಗ್ತಿದೆ ಅಂದರೆ ಪ್ರಮೋಷನ್ನು 25 ವರ್ಷ ಆದ್ರೂ ಸಮೇತ ಪ್ರಮೋಷನ್ ಸಿಗ್ತಾಯಿಲ್ಲ. ಇದು ನಮಗೆ ನೋವಿನ ಸಂಗತಿಯಾಗಿರುತ್ತದೆ. ಮತ್ತು ಏನು ಅಂದರೆ ಪಿ ಡಿ ಒಗಳಿಗೆ ಯಾವ ರೀತಿ ಗ್ರೇಡ್ 1 PDO ಅಂತ ಹೇಳ್ಕೊಡ್ತಾ ಇದ್ದಾರೆ ಅಥವಾ ಗ್ರೇಡ್ 1 ಹುದ್ದೆ ಅಂತ ಮಾಡ್ತಾಯಿದ್ದಾರೆ, ಅದೇ ರೀತಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಗ್ರೇಡ್ 1 ಹುದ್ದೆ ಅಂತ ಗ್ರೇಡ್ 1 ಗ್ರಾಮ ಲೆಕ್ಕಾಧಿಕಾರಿ ಅಂತ ಮಾಡಬೇಕಾಗುತ್ತೆ. ಏನು ಅಂತ ಅಂದರೆ ಇಡೀ ಸ್ಟೇಟ್ನಲ್ಲಿ ಒಟ್ಟು 1196 ಗ್ರೇಡ್ 1 ಪಂಚಾಯಿತಿ ಅಂತ ಇದೆ. ಅಂಥ ಗ್ರೇಡ್ 1 ಪಂಚಾಯಿತಿಗಳಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳನ್ನು ಗ್ರೇಡ್ 1 ಗ್ರಾಮ ಆಡಳಿತ ವೃತ್ತ ಅಂತ ಮಾಡಬೇಕು. ಮತ್ತು ಅದೇ ರೀತಿ ಟೌನ್ ವ್ಯಾಪ್ತಿಯಲ್ಲಿ, ಕಸ್ಬಾ ವ್ಯಾಪ್ತಿಯಲ್ಲಿ ಏನು ಇರುತ್ತದೋ ಸರ್ಕಲ್ಗಳನ್ನ ಗ್ರೇಡ್ 1 ವೃತ್ತಗಳನ್ನಾಗಿ ಹೆಚ್ಚುವರಿಯಾಗಿ ಮಾಡಬೇಕಾಗುತ್ತೆ. ಆಮೇಲೆ ಟ್ರಾವೆಲಿಂಗ್ ಅಲಯನ್ಸ್ ಅಂತ ಇದೆ. ಟ್ರಾವೆಲಿಂಗ್ ಅಲಯನ್ಸ್ ಅಂತ ಬರ್ತಾ ಇರೋದು ಕೇವಲ 500 ರೂಪಾಯಿ ಬರ್ತಾ ಇದೆ. ಅದನ್ನು ತಿಂಗಳಿಗೆ 3000 ಕನಿಷ್ಠ. ಇವತ್ತಿನ ರೇಟ್ ನೋಡಿ ಸರ್, ಇವತ್ತು ಪೆಟ್ರೋಲ್ ರೇಟ್ ನಾವು ಕೆಲಸಕ್ಕೆ ಸೇರಿದಾಗ 60 ರೂಪಾಯಿ ಇತ್ತು. ಇವತ್ತಿನ ಪೆಟ್ರೋಲ್ ರೇಟ್ ಎಷ್ಟಿದೆ? 110 ರೂಪಾಯಿ ಆಗ್ತಾ ಬಂದಿದೆ. ಇದೇ ನಾವು ಅವತ್ತೂ ಅಷ್ಟೇ ಟ್ರಾವೆಲಿಂಗ್ ಅಲಯನ್ಸ್, ಇವತ್ತು ಅದೇ ಟ್ರಾವೆಲಿಂಗ್ ಅಲಯನ್ಸ್ ಕೊಡ್ತಾ ಇದ್ದಾರೆ. ನಾವು ಏನು ಮಾಡಬೇಕು? ನಾವು ನಮ್ಮ ಸ್ವಂತ ಖರ್ಚಿನಲ್ಲೇ ಎಲ್ಲದನ್ನೂ ನಾವು ಬಳಕೆ ಮಾಡೋದಾಗಿದೆ. ನಮ್ಮ ಸಂಬಳದಲ್ಲೇ ಎಲ್ಲದನ್ನೂ ಈ ಥರ ಮಾಡೋಕ್ಕಾದರೆ ನಾವು ಯಾವ ರೀತಿ ಕೆಲಸ ಮಾಡಬೇಕಾಗುತ್ತೆ? ಪ್ರಮುಖ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಿ ರಾಜ್ಯಾದ್ಯಂತ, ಏನು ಹೇಳ್ತೀರಿ ಸರ್? ಏನು ನಿಮ್ಮ ಬೇಡಿಕೆ? ಈಗ ಬೇಡಿಕೆ ಅಂದ್ರೆ ರೀ, ನಮಗೆ ಮೂಲಭೂತ ಸೌಲಭ್ಯಗಳಿಲ್ಲ ರೀ ಮೊದಲ, ಮತ್ತು ಚಾವಡಿಗಳಿಲ್ಲ ಸರಿಯಾಗಿ, ಮತ್ತು ಯಾವುದು ಪೀಠೋಪಕರಣಗಳು ಇಲ್ಲ, ಮತ್ತು ಯಾವುದೂ ಅಂತರ್ಜಿಲ್ಲಾ ವರ್ಗಾವಣೆ ಅಂತೂ ಈಗ ಸುಮಾರು ಒಂದು 5-6 ವರ್ಷ ಎಲ್ಲ ನಿಲ್ಲಿಸ್ಬಿಟ್ಟಾರ ರೀ. ಮತ್ತು ಇದೆಲ್ಲ ಯಾವುದೂ ಪದೋನ್ನತಿಗಳನ್ನ ಕೊಡ್ತಾಯಿಲ್ಲ ಇನ್ನು. ಮತ್ತು ರಜಾ ದಿನಗಳಲ್ಲಿ ಕೆಲಸದ ಒತ್ತಡವನ್ನು ಹೇರಿ ಮೇಲಾಧಿಕಾರಿಗಳು ಒತ್ತಡ ಹೇರ್ತಾರೆ. ಮತ್ತು ಸಾಯಂಕಾಲ ಗೂಗಲ್ ಮೀಟ್ ಇಡೋದು, PC ತೊಗೊಳ್ಳೋದು, ಹಿಂಗೆ ಮಾಡಿ ಮಾನಸಿಕ ಒತ್ತಡ ಹೆಚ್ಚಿಗೆ ಇದನ್ನಾಗ್ಲತ್ತ ರೀ. ಮತ್ತು ಅನಾರೋಗ್ಯದಿಂದ ಸುಮಾರು 30-40 ಜನ ಗ್ರಾಮ ಆಡಳಿತಾಧಿಕಾರಿಗಳು ಮರಣ ಹೊಂದ್ಯಾರ ರೀ. ಸುಮಾರು 2-3 ವರ್ಷದಾಗ ಅಷ್ಟೇ ರೀ. ಈಗ ಕಪ್ಪು ಬಟ್ಟೆ ಕಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರಿ. ಹಾಂ, ಇಷ್ಟು ಅಸಹಾಯಕತೆ ಯಾಕಂತ ಸರ್ಕಾರ ವಿರುದ್ಧ? ಸುಮಾರು ವರ್ಷಗಳಿಂದ ನಾವು ಬೇಡಿಕೆ ಮನವಿಗಳನ್ನ ಸಲ್ಲಿಸ್ತಾ ಬಂದಿದ್ರು, ಯಾವುದೇ ರೀತಿ ನಮಗೆ ಸರ್ಕಾರದಿಂದ ಸ್ಪಂದನೆ ಸಿಕ್ಕಿಲ್ಲ ರೀ. ಅದರ ಸಲುವಾಗಿ ನಾವು ಶಾಂತಿಯುತವಾಗಿನ ಈಗ ಪ್ರತಿಭಟನೆ ಪ್ರಾರಂಭ ಮಾಡಿದ್ದೀವಿ ಈಗ ತಾಲೂಕು ಮಟ್ಟದೊಳಗೆ. ಇದೇ ರೀತಿ ಮತ್ತು ಅವ್ರ ಸರ್ಕಾರ ಯಾವುದೇ ನಮಗೆ ಸ್ಪಂದನೆ ನೀಡಲಿಲ್ಲ ಅಂದ್ರೆ ಮುಂದೆ ಜಿಲ್ಲಾ ಮಟ್ಟದಾಗ ಮುಂದೊಂದು ದಿನ ಎಲ್ಲರೂ ಬೆಂಗಳೂರು
ಅದು ನಮ್ಮ ಹಂತದಲ್ಲಿ ಫ್ರೀಡಮ್ ಪಾರ್ಕ್ ಒಳಗೆ ಮುಂದಿನ ಮುಷ್ಕರವನ್ನು ಅದನ್ನು ನಡೆಸಲಾಗುವುದು ಅಂತೇಳಿ ನಮ್ಮ ಆಡಳಿತ ರಾಜ್ಯಾಧ್ಯಕ್ಷ. ಯಂತ್ರಕ್ಕೆ ತಳಮಟ್ಟದಿಂದ ಕಾರ್ಯವನ್ನು ನಿರ್ವಹಿಸೋರು ನೀವು. ಹೌದು. ಏನಾದರೂ ಪ್ರತಿಭಟನೆ ಇದೇ ರೀತಿ ಮುಂದುವರಿದ್ರೆ ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗುತ್ತೆ. ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಿ ಅಂತ? ನಾವು ಇದು ಸಡನ್ ಆಗಿ ಏನು ನಾವು ಇದನ್ನು ಮುಷ್ಕರ ಕೈಗೊಂಡಿಲ್ಲ ರೀ. ಸುಮಾರು ಒಂದು 3-4 ವರ್ಷಗಳಿಂದ ಇದೇ ರೀತಿ ನಾವು ಮನವಿ ಕೊಡೋದು ಮಾಡೋದು ನಡೆದೈತೆ ರೀ. ಈಗ ಪೂರಾ ನಮಗೆ ತೊಂದರೆ ಆದ ನಂತರನೇ ಇದು ನಾವು ರಾಜ್ಯ ಸಂಘದಿಂದ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಇದೇ ರೀತಿ ಯಾವ ರೀತಿ ಮುಂದುವರಿಯುತ್ತೆ ಅಂತ? ಇನ್ನು ಸರ್ಕಾರ ಸ್ಪಂದನೆ ಯಾವ ರೀತಿ ಮಾಡುತ್ತೆ ಅದು ಮುಂದೆ ನಮ್ಮ ರಾಜ್ಯ ಸಂಘದ ಎಲ್ಲರ ಒಂದು ನಿರ್ಧಾರ ತೊಗೊಂಡು ಮುಂದಿನ ಅದನ್ನು ಮಾಡ್ತಾರೆ. ಸರಿ ಸರಿ, ನಿಮ್ಮ ಹೆಸರು? ಕಲ್ಮೇಶ್ ಕಲ್ಮಡಿ ಅಂತ. ಪ್ರಮುಖ ಬೇಡಿಕೆಗಳೇನು, ಯಾಕೆ ಇಲ್ಲಿ ಪ್ರತಿಭಟನೆ ಕೊಟ್ಟಿದ್ರಿ? ಸರ್, ಮೊದಲನೇದಾಗಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಹುದ್ದೆ ತಾಂತ್ರಿಕ ಹುದ್ದೆ ಅಲ್ಲ. ನಮಗೆ ಸರ್ಕಾರದಿಂದ ಫೆಸಿಲಿಟಿಗಳಿಲ್ಲ. ಮೊಬೈಲ್ 17 ತರಹದ ಮೊಬೈಲ್ ಆ್ಯಪ್ಗಳಿದಾವೆ. ಇಂಟರ್ನೆಟ್ ಸೌಲಭ್ಯ ಇಲ್ಲ. ಸ್ವಂತ ಮೊಬೈಲಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಪ್ಲಸ್ ನಮ್ಮಲ್ಲಿ ರ್ಯಾಂಕಿಂಗ್ ವ್ಯವಸ್ಥೆ ಇದೆ. ಆಮೇಲೆ ನಮಗೆ FTA ಇಲ್ಲ. ಆಮೇಲೆ ಸುಮಾರು ಒಂದು 50ರಿಂದ 60 ಗ್ರಾಮ ಆಡಳಿತಾಧಿಕಾರಿಗಳು ಕೆಲಸದ ಒತ್ತಡದಿಂದ ಈಗಾಗಲೇ ಆಲ್ರೆಡಿ ತೀರಿಕೊಂಡಿದ್ದಾರೆ. ಆಮೇಲೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ರಿ. ಹೌದು ವರ್ಕರ್ ಸರ್, ರಾಜ್ಯಾದ್ಯಂತ 9338 ಗ್ರಾಮ ಆಡಳಿತಾಧಿಕಾರಿಗಳು ಪ್ರೆಸೆಂಟ್ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಇವತ್ತು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಇದೆ. ಇದರಲ್ಲಿ ಏನಾದರೂ ಸರ್ಕಾರ ಸ್ಪಂದಿಸ್ತಾ ಇದ್ದರೆ ನಾಳೆ ಮತ್ತು ಜಿಲ್ಲಾ ಹಂತದಲ್ಲಿ, ಮತ್ತು ಅದಕ್ಕೂ ಸ್ಪಂದಿಸ್ತಾ ಇದ್ದರೆ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನೆಕ್ಸ್ಟ್ ಮುಂದಿನ ಹೋರಾಟವನ್ನು ಮಾನ್ಯ ರಾಜ್ಯಾಧ್ಯಕ್ಷರು ತಿಳಿಸ್ತಾ ಇದ್ದಾರೆ ಸರ್. ಈ ಪ್ರತಿಭಟನೆ ಹಿಂಗೆ ಮುಂದುವರಿದ ಸರ್ ಅಥವಾ ಇವತ್ತು ಒಂದೇ ದಿನ ಮಾಡ್ತಾರೆ? ಇಲ್ಲ ಸರ್, ಇದಕ್ಕೆ ಅನಿರ್ದಿಷ್ಟ ಇವತ್ತಿನಿಂದ ಸರ್ಕಾರ ನಮಗೆ ಸ್ಪಂದನೆ ಮಾಡೋ ತನಕ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ ಸರ್. ಅದೇ ಕೂಡ ಮನವಿ ಸಲ್ಲಿಸಿದ್ರೆ ಯಾವುದೇ ಪ್ರಯೋಜನ ಆಗಿಲ್ವಾ? ಇಲ್ಲ ಸರ್, ಯಾವುದೇ ತರಹದ ಇಲ್ಲಿವರೆಗೂ ಮನವಿ ಕೊಟ್ಟಿದ್ರೂ ಯಾವುದೇ ಮನವಿಗೂ ಒಂದು ಆದೇಶಗಳು ಆಗಿರುವುದಿಲ್ಲ. ಮತ್ತು ಗ್ರಾಮ ಆಡಳಿತಾಧಿಕಾರಿ ಕೆಲಸ ಒತ್ತಡದಿಂದ ಆಗ್ತಾ ಇದೆ ಹೊರತಾಗಿ ಯಾವುದೇ ತರಹ ಸರಳವಾಗಿ ಹುದ್ದೆ ಮಾಡೋಕ್ಕಾಗ್ತಾ ಇಲ್ಲ. ಏನು ಬೇಕಾಗಿದೆ ಸರ್? ಸರ 17 ಥರದ ಮೊಬೈಲ್ ಆ್ಯಪ್ಗಳಿದ್ದಾವೆ. ಒಂದು ಚೆನ್ನಾಗಿರ್ತಕ್ಕಂಥ ಮೊಬೈಲ್ ಅಥವಾ ಲ್ಯಾಪ್ಟಾಪ್ಗಳು. ಆಮೇಲೆ ಕೆಲವೊಂದು ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿ ಚಾವಡಿಗಳೇ ಇಲ್ಲ. ಫಸ್ಟ್ ಆಫ್ ಆಲ್ ಊರಲ್ಲಿ ಚಾವಡಿಗಳೇ ಇಲ್ಲ, ಪೀಠೋಪಕರಣಗಳಿಲ್ಲ, ಲ್ಯಾಪ್ಟಾಪು ಇಂಟರ್ನೆಟ್ ಸೌಲಭ್ಯ ಅಂತೂ ಮೊದಲೇ ಇಲ್ಲ. ಹಂಗೆ ಕೇಂದ್ರ ಸ್ಥಾನ ಇರಬೇಕಂತ ಆದೇಶ ಆಗಿದೆ ಹೊರತಾಗಿ ಕೇಂದ್ರ ಸ್ಥಾನಕ್ಕೆ ಇರಬೇಕಂದ್ರೆ ಯಾವುದೇ ಥರ ನಮ್ಗೆ ಆಫೀಸು ಕಚೇರಿಗಳೇ ಇಲ್ಲ. ಹಾಗಾಗಿ ನಾವು ಇಷ್ಟು ಒಂದು 17 ಥರದ ಮೊಬೈಲ್ ಆ್ಯಪ್ಗಳನ್ನು ಇದು ಮಾಡಿದ್ದಾರೆ. 22-25 ವರ್ಷ ಆಗಿದ್ದಾರೆ ಸುಮಾರು ಗ್ರಾಮ ಆಡಳಿತಾಧಿಕಾರಿಗಳು. ಅದು ಸರ್ಕಾರ ಹಂತದಲ್ಲಿ ಪ್ರಮೋಷನ್ನೂ ಆಗಿಲ್ಲ. C&R ವಿಷಯದಲ್ಲಿ ತಿದ್ದುಪಡಿ ಆಗೈತಿ ಹಿಂದಿನ ಸರ್ಕಾರದಲ್ಲಿ. ಅದೂ ಕೋರ್ಟಲ್ಲಿ ತಡೆಯಾಜ್ಞೆ ಇರುವುದರಿಂದ ಎಷ್ಟೋ ಗ್ರಾಮ ಆಡಳಿತಾಧಿಕಾರಿ ಪ್ರಮೋಷನ್ನಿಂದ ವಂಚಿತ ಆಗ್ತಾ ಇದ್ದಾರೆ. ಪ್ರತಿದಿನವೂ ಕೆಲವೊಂದು ಗ್ರಾಮ ಆಡಳಿತ ನಿವೃತ್ತಿ ಹೊಂದುತ್ತಾ ಇದ್ದಾರೆ. ಅವ್ರಿಗೆ ಪದೋನ್ನತಿ ಕನಸು ಭಗ್ನ ಆಗ್ತಾಯಿದೆ. ಸುಮಾರು ಒಂದು 17 ಮೊಬೈಲ್ ಆ್ಯಪ್ಗಳಿಂದ ಕೆಲಸದ ಒತ್ತಡ ಅಂತೂ ಜಾಸ್ತಿ ಇದೆ. ಯಾವುದೇ ಥರದ ಇಂಟರ್ನೆಟ್ ಸೌಲಭ್ಯ ಇಲ್ಲ, ಮೊಬೈಲ್ಗಳಿಲ್ಲ. ಸ್ವತಃ ತಮ್ಮ ಮೊಬೈಲಿಂದನೇ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಎಸ್, ಮಂಜು ಪಾಟೀಲ್.